ಹೆಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ವರ್ಗ ಗರ್ಲ್ ಡೈರೀಸ್. ಸ್ವರ್ಗ ಗರ್ಲ್ ಡೈರೀಸ್ ಯೂಟ್ಯೂಬ್ ಚಾನಲ್ ನೋಡ್ತಾ ಇರುವಂತಹ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಇವತ್ತು ನಾನು ನಿಮ್ಗೊಂದು ಕತೆ ಹೇಳ. ಹಾಗಾದರೆ ಬನ್ನಿ ಒಂದು ಕತೆ ಕೇಳ್ಕೊಂಡು ಬರೋಣ. ಒಂದು ದೊಡ್ಡ ಊರು. ಆ ಊರಲ್ಲಿ ರಾಮು ಎಂಬ ಮನುಷ್ಯ ವಾಸಿಸ್ತಾ ಇದ್ದಂತೆ. ಅವನಿಗೆ ಮನೆಯಲ್ಲಿ ಕೂತ್ಕೊಳ್ಳುವುದಂದ್ರೆ ಇಷ್ಟನೇ ಇರುವುದಿಲ್ಲಂತೆ. ಹಾಗಾಗಿ ಅವನು ದಿನಾ ಆ ಕಡೆಯಿಂದ ಈ ಕಡೆ ಸುತ್ತಾಡ್ತಾ ಇರ್ತಾನಂತೆ. ಅವನಿಗೆ ಇನ್ನೊಬ್ಬರ ಕೊರತೆಗಳನ್ನು ಹುಡುಕುದಿರ್ಬೋದು, ಇನ್ನೊಬ್ಬರ ಸಂತೋಷವನ್ನು ಹಾಳು ಮಾಡೋದೇ ಕೆಲಸ ಆಗಿರ್ತದಂತೆ. ಹೀಗಿರಬೇಕಾದ್ರೆ ಒಂದಿನ ಅವನು ಒಂದು ಕೋಗಿಲೆನ ನೋಡ್ತಾನಂತೆ. ಆ ಕೋಗಿಲೆ ಹತ್ರ ಹೋಗಿ, ಏ ಕೋಗಿಲೆ, ನಿನ್ನ ಕಂಠ ಎಷ್ಟು ಸುಮಧುರವಾಗಿದೆ, ಆದರೆ ನೀನು ನೋಡ್ಲಿಕ್ಕೆ ತುಂಬ ಕಪ್ಪು, ನೀನು ಕಪ್ಪಿರದಿದ್ರೆ ಎಷ್ಟು ಚೆಂದ ಇರ್ತಿತ್ತಲ್ವಾ ಅಂತ ಕೇಳ್ತಾನಂತೆ. ಇನ್ನೊಂದಿನ ಸಮುದ್ರದ ಹತ್ರ ಹೋಗ್ತಾನಂತೆ. ಏ ಸಮುದ್ರ, ನೀನು ನೋಡ್ಲಿಕ್ಕೆ ತುಂಬ ಚೆಂದ ಇದೆಯಾ, ನಿನ್ನ ನೀರು ತುಂಬ ಉಪ್ಪು, ನಿನ್ನ ನೀರು ಉಪ್ಪಾಗಿರೋದಿರ್ತಿದ್ರೆ ಎಷ್ಟು ಚೆಂದ ಇರ್ತಿತ್ತಲ್ವಾ ಅಂತ ಕೇಳ್ತಾನಂತೆ. ಹೀಗೆ ಇನ್ನೊಂದಿನ ಗುಲಾಬಿ ಹೂವಿನ ಹತ್ರ ಹೋಗ್ತಾನಂತೆ. ಏ ಗುಲಾಬಿ ಹೂವೇ, ನೀನು ನೋಡಲಿಕ್ಕೆ ತುಂಬ ಸುಂದರವಾಗಿದ್ದೀಯಾ, ಆದರೆ ನಿನ್ನ ಗಿಡದಲ್ಲಿ ಮುಳ್ಳಿರದೇ ಇರ್ತಿದ್ರೆ ಎಷ್ಟು ಚೆಂದ ಇರ್ತಿತ್ತಲ್ವಾ ಅಂತ ಕೇಳ್ತಾನಂತೆ. ಹೀಗೆ ಕೇಳಿದ ಮೇಲೆ ಆ ಕೋಗಿಲೆ, ಸಮುದ್ರ ಹಾಗೆ ಗುಲಾಬಿ ಹೂವು ಮೂರು ಒಮ್ಮೆಲೆ ಉತ್ತರಿಸ್ತಾರಂತೆ, ಹೇ ಮನುಜ, ನಿನ್ನಲ್ಲಿ ಬೇರೆಯವರ ಕೊರತೆಗಳನ್ನು ಹುಡುಕೋ ಗುಣ ಇಲ್ಲದಿರ್ತಿದ್ರೆ ಎಷ್ಟು ಚೆಂದ ಇರ್ತಿತ್ತಲ್ವಾ ಅಂತ ಹೇಳ್ತಾನಂತೆ. ಹೌದಲ್ಲ ಸ್ನೇಹಿತರೆ, ಈ ಮನುಷ್ಯ ಅಂದ ಮೇಲೆ ಇನ್ನೊಬ್ಬರಲ್ಲಿರೋ ಕೊರತೆಗಳನ್ನು ಹುಡುಕುವುದೇ ಅವನ ಕೆಲಸ ಆಗಿರುತ್ತದೆ. ನಮ್ಮಲ್ಲಿ ಎಷ್ಟಿದೆಯೋ ಅಷ್ಟರಲ್ಲಿ ಸಂತೋಷ ಪಡುವುದು ಬಿಟ್ಟು ಬೇರೆಯವರ ಸಂತೋಷವನ್ನು ಹಾಳು ಮಾಡುವ ಒಂದು ಗುಣ ಇದೆಯಲ್ಲ, ಅದು ಮನುಷ್ಯನಲ್ಲಿ ಎದ್ದು ಕಾಣ್ತಾ ಇರ್ತದೆ. ಮೊದಲು ನಮ್ಮಲ್ಲಿ ಏನು ಕೊರತೆ ಇದೆ ಅದನ್ನು ನಾವು ಸರಿಪಡಿಸ್ಕೊಳ್ಬೇಕು. ಅದನ್ನು ಬಿಟ್ಟು ಬೇರೆಯವರ ಕೊರತೆಗಳನ್ನು ಹುಡುಕಿಕೊಂಡು ಹೋದರೆ ನಮ್ಮಷ್ಟು ಕೆಟ್ಟವರು ಈ ಜಗತ್ತಿನಲ್ಲಿ ಯಾರೂ ಇರುವುದಿಲ್ಲ. ಹಾಗಾಗಿ ನಿಮ್ಮಲ್ಲಿ ಎಷ್ಟಿದೆಯೋ ಅದರಲ್ಲಿ ಸಂತೋಷ ಪಡಿ. ಬೇರೆಯವರ ಸಂತೋಷವನ್ನು ಹಾಳು ಮಾಡಲಿಕ್ಕೆ ಹೋಗಬೇಡಿ. ಅವರ ಪಾಡಿಗೆ ಅವರನ್ನು ಬಿಟ್ಟು ಬಿಡಿ, ನಿಮ್ಮ ಪಾಡಿಗೆ ನೀವಿರಿ. ಧನ್ಯವಾದ.